ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಎಲ್ಲ ಶ್ರೀ ನಿರ್ಣಯ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದಂತ ನಮಸ್ಕಾರಗಳು. ಹಾಗೇನೆ ನಿಮಗೆ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಗುರು ಪೌರ್ಣಮಿ ಅಂತಂದ್ರೇನೆ ಆಷಾಢ ಮಾಸದಲ್ಲಿ ಬರುವಂತ ಪೌರ್ಣಮಿ. ಈ ಪೌರ್ಣಮಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅದು ವ್ಯಾಸ ಹುಣ್ಣಿಮೆ ಅಂತ ಕರಿತೀವಿ. ವ್ಯಾಸರು ನಮಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ನಮ್ಮ ಹಿಂದೂ ಮಹಾಕಾವ್ಯವಾದಂತ ಮಹಾಭಾರತವನ್ನ ರಚಿಸಿದಂತ ತುಂಬಾ ದೊಡ್ಡ ಕವಿಯವರು. ಅಷ್ಟೇ ಅಲ್ಲ, ವೇದಗಳನ್ನ ಕೂಡ 4 ಭಾಗಗಳನ್ನಾಗಿ ಬ್ರಹ್ಮನ ಆದೇಶದ ಮೇರೆಗೆ ವಿಭಜನೆ ಮಾಡಿದಂತ ವಿದ್ವತ್ ಇದ್ದಂತ ವೇದವ್ಯಾಸರ ಭೂಮಿಯಲ್ಲಿ ನಾವು ಇದ್ದೀವಿ ಅನ್ನೋದೇ ಒಂದು ಶ್ರೇಷ್ಠತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಪುಣ್ಯ ದಿವಸ ಏನಿದೆ, ಗುರು ಪೌರ್ಣಮಿಯ ದಿವಸ, ನಾವು ಒಂದು ವೇದವ್ಯಾಸರ ಬಗ್ಗೆ, ಅವರ ಹುಟ್ಟಿನ ಬಗ್ಗೆ, ಮತ್ತೆ ಅವರ ತಂದೆ ಯಾರು, ತಾಯಿ ಯಾರು, ವೇದವ್ಯಾಸರಿಗೆ ಅಷ್ಟು ಜ್ಞಾನ ಬರ್ಬೇಕು ಅಂತಂದ್ರೆ ವೇದಗಳನ್ನೇ ವಿಭಜನೆ ಮಾಡಿ ಗಣಪತಿ ಹತ್ರ ಕೂಡ್ಸಿ ಮಹಾಭಾರತವನ್ನ ರಚನೆ ಮಾಡಿಸೋಷ್ಟು ವಿದ್ವತ್ ಬಂತು ಅಂದ್ರೆ ಅದು ಹೇಗೆ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಸಂಚಿಕೆಯಲ್ಲಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಬೆಂಬಲ ಸದಾ ಶ್ರೀ ನಿರ್ಣಯ ಮೇಲಿರ್ಲಿ. ಹಾಗೇನೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಶ್ರೀ ನಿರ್ಣಯ ಅನ್ನೋ ಹೆಸರಲ್ಲಿ. ಅದನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಒಮ್ಮೆ ಧರ್ಮಾತ್ಮನಾಗಿ ರಾಜ್ಯವನ್ನ ಆಳ್ತಿದ್ದ ಒಬ್ಬ ರಾಜ ಘೋರವಾಗಿ ತಪಸ್ಸಿಗೆ ಕೂತ್ಕೊಳ್ತಾರೆ. ಅವರು ಎಷ್ಟೋ ವರ್ಷಗಳ ಕಾಲ ತಮ್ಮನ್ನ ತಾವು ಮರೆತು, ಬಾಹ್ಯ ಪ್ರಪಂಚವನ್ನೇ ಮರೆತು ತಪಸ್ಸನ್ನ ಆಚರಿಸೋದ್ರಿಂದ ಇಂದ್ರ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ಪ್ರತ್ಯಕ್ಷವಾಗಿ ಅವರಿಗೆ ಪುಷ್ಪಕ ವಿಮಾನ ಹಾಗೆ ಬಾಡದಿರುವಂತ ಹೂವಿನ ಮಾಲೆಯನ್ನ ಅವರಿಗೆ ಉಡುಗೊರೆಯಾಗಿ ವರವಾಗಿ ನೀಡ್ತಾರೆ. ಅದನ್ನ ಧರಿಸ್ತಾ ಈ ರಾಜ ಏನ್ ಮಾಡ್ತಾರೆ, ಪುಷ್ಪಕ ವಿಮಾನವನ್ನ ಏರಿ ಹಾರವನ್ನ ಧರಿಸಿ ಅವರು ಲೋಕಗಳ ಒಂದು ಸಂಚಾರವನ್ನ ಮಾಡ್ತಾರೆ. ಅವರಿಗೆ ಗಿರಿಕಾ ಅನ್ನೋ ಹೆಂಡತಿ ಕೂಡ ಇರ್ತಾಳೆ. ಅವಳು ಬಹಳ ಸೌಂದರ್ಯವತಿ. ಇವ್ರಿಗೆ ಬೇಟೆ ಆಡಕ್ಕೆ ಹೋಗೋದು ಅನ್ನೋದು ಬಹಳ ಇಷ್ಟವಾದಂತ ಹಾಬಿ. ಸೊ ಹಾಗಾಗಿ ಇವರು ಅದೇ ಸಂದರ್ಭದಲ್ಲಿ ಇವರು ಎಲ್ಲಾ ಒಂದು ಸಿದ್ಧತೆಗಳನ್ನ ಬೇಟೆಗೆ ಹೋಗ್ಲಿಕ್ಕೆ ಅಂತ ಮಾಡ್ಕೊಂಡಿರ್ತಾರೆ. ಅವರ ಹೆಂಡತಿಯಾದಂತ ಗಿರಿಕಾ ಬಂದು ರಜಸ್ವಲೆಯಾಗಿ 3 ದಿವಸಗಳು ಆಗಿ 4ನೇ ದಿವಸ ಅವರು ಸ್ನಾನವನ್ನ ಮಾಡಿ ತುಂಬಾ ಮೈಕಾಂತಿಯಿಂದ ಹೊಳಿತಾ ಇರ್ತಾರೆ. ಅವರನ್ನ ನೋಡಿದಂತ ಆ ರಾಜ, ನನಗೆ ರಾಣಿ ಮೇಲೆ ತುಂಬಾ ಮೋಹ ಉಂಟಾಗ್ತಾ ಇದೆ, ನಾನು ಅವ್ರ ಜೊತೆ ನಲ್ಲಿ ಏಕಾಂತದಲ್ಲಿ ಸಮಯ ಕಳೀಲಿಕ್ಕೆ ಆಗ್ತಿಲ್ಲ, ರತಿ ಕ್ರೀಡೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಚಿಂತೆಯಲ್ಲೇ ಅವರು ರಥವನ್ನ ಏರಿ ಬೇಟೆಗಾಗಿ ಹೋಗ್ತಾರೆ. ಬೇಟೆಗೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಬೇಟೆನಲ್ಲಿ ಕಾಡು ಪ್ರಾಣಿಗಳನ್ನ ಬೇಟೆ ಮಾಡುವಂತ ಒಂದು ಉದ್ದೇಶ ಇರುತ್ತೆ. ಆದ್ರೇನುವೆ ಸದಾ ಕಾಲ ಅವರಿಗೆ ಕಾಡಿನಲ್ಲಿ ಅವರ ಹೆಂಡತಿಯ ಒಂದು ಮುಖಚರ್ಯನೆ ಜ್ಞಾಪಕಕ್ಕೆ ಬಂದು ಅವ್ರಿಗೆ ಸ್ವಲ್ಪ ವೀರ್ಯಸ್ಖಲನ ಆಗೋಗತ್ತೆ. ಆದಾಗ ಅವ್ರು ಏನ್ ಮಾಡ್ತಾರೆ, ಅವರು ರಾಜ ಧರ್ಮಾತ್ಮ, ಅದು ವ್ಯರ್ಥವಾಗಬಾರದು ಅಂತ ಹೇಳಿ ಒಂದು ಎಲೆಯನ್ನ ದೊನ್ನೆಯನ್ನಾಗಿ ಮಾಡಿ ಆ ವೀರ್ಯವನ್ನ ಆ ದೊನ್ನೆಯಲ್ಲಿ ಇಟ್ಟು ಮೇಲೆ ಹಾರ್ತಿದ್ದಂತ ಹದ್ದನ್ನ ಕರೀತಾರೆ. ಹದ್ದನ್ನ ಕರೆದು ಈ ತರ ಯಮುನಾ ನದಿಯನ್ನ ದಾಟಿ ಹೋಗಿ ರಾಣಿ ಗಿರಿಕಾ ಅವರ ಒಂದು ಗರ್ಭದಲ್ಲಿ ಇದನ್ನ ವೀರ್ಯವನ್ನ ಧರಿಸ್ಕೊಳ್ಳಕ್ಕೆ ಹೇಳು ಅಂತ ಹೇಳಿ ಆ ಹದ್ದಕ್ಕೆ ಆದೇಶವನ್ನ ನೀಡ್ತಾರೆ. ಆ ಹದ್ದು ಅದೇ ರೀತಿಯಲ್ಲಿ ಆ ಒಂದು ದೊನ್ನೆಯಲ್ಲಿದ್ದಂತ ಶ್ರೇಷ್ಠವಾದಂತ ವೀರ್ಯವನ್ನ ಎತ್ಕೊಂಡು ಹಾರ್ತಾ ಹೋಗ್ತಾ ಇರತ್ತೆ. ಅದೇ ಹೊತ್ತಿಗೆ ದೈವ ಸಂಕಲ್ಪ ಅನ್ನೋ ಹಾಗೆ ಇನ್ನೊಂದು ಹದ್ದು ಬಂದು ಇದೇನೋ ಆಹಾರವನ್ನ ತಗೊಂಡು ಹೋಗ್ತಿದೆ ಅಂತ ಹೇಳಿ ಅದರ ಒಂದಿಗೆ ಯುದ್ಧವನ್ನು ಮಾಡುತ್ತೆ. ಇವರಿಬ್ರೂ 2 ಹದ್ದುಗಳು ಜಗಳವಾಡುವಂತ ಸಂದರ್ಭದಲ್ಲಿ ಇದರ ಬಾಯಲ್ಲಿದ್ದಂತ ಒಂದು ದೊನ್ನೆಯಲ್ಲಿದ್ದಂತ ವೀರ್ಯ ಏನಕ್ಕಾಗತ್ತೆ, ತಲೆ ಕೆಳಗಾಗಿ ಯಮುನಾ ನದಿಯಲ್ಲಿ ಬಿದ್ದು ಹೋಗುತ್ತೆ. ಈ ಯಮುನಾ ನದಿಯಲ್ಲಿ ಬಿದ್ದಾಕ್ಷಣ ಅಲ್ಲಿ ಒಂದು ದೊಡ್ಡದಾದಂತ ಒಂದು ಮೀನಿರುತ್ತೆ. ಆ ಮೀನು ಏನೋ ಆಹಾರ ಬರ್ತಾ ಇದೆ ಅಂತ ಹೇಳಿ ನೀರು ಸಮೇತ ಆ ಒಂದು ವೀರ್ಯವನ್ನ ನುಂಗ್ಬಿಡುತ್ತೆ. ದೈವ ಸಂಕಲ್ಪದಂತೆ ಆ ಮೀನು ಗರ್ಭವನ್ನ ಧರಿಸಿ 9 ತಿಂಗಳು ಆಗತ್ತೆ. ಅದಾದ ನಂತರ ಒಬ್ಬ ಅದೇ ಒಂದು ಯಮುನಾ ನದಿ ಹತ್ರ
ಒಬ್ಬ ಮೀನುಗಾರ ಬರ್ತಾನೆ. ಮೀನುಗಾರ ಬಂದು ಬಲೆಯನ್ನ ಬೀಸಿ ಮೀನುಗಳನ್ನ ಹಿಡಿತಾ ಇರುವಾಗ ಈ ಗರ್ಭ ಧರಿಸಿರುವಂತ ಒಂದು ಮೀನೇನಿದೆ ಅದು ಕೂಡ ಬಲೆಗೆ ಸಿಕ್ಕತ್ತೆ. ಅವನಿಗೆ ತುಂಬಾ ಸಂತೋಷ ಆಗೋಗ್ಬಿಡುತ್ತೆ, ಎಷ್ಟು ದೊಡ್ಡದಾದಂತ ಮೀನು ಸಿಕ್ಬಿಟ್ಟಿದೆ ನನಗೆ ಅಂತ ಹೇಳಿ. ಆದ್ರೆ ಹೊಟ್ಟೆ ತುಂಬಾ ದೊಡ್ಡದಾಗಿದೆಯಲ್ಲ ಅಂತ ಹೇಳಿ ಆ ಹೊಟ್ಟೆಯನ್ನ ಸೀಳ್ತಾನೆ. ಸೀಳಿ ನೋಡಿದ್ರೆ ಅದರಲ್ಲಿ 2 ಮಕ್ಕಳು ಕಾಣಿಸತ್ತೆ ಅವನಿಗೆ. ಮನುಷ್ಯ ರೂಪದಲ್ಲಿರುವಂತ 2 ಮಕ್ಕಳಿರುತ್ತೆ. ಆ ಒಂದು ಗಂಡು ಮತ್ತೆ ಒಂದು ಹೆಣ್ಣು. ಅದನ್ನ ನೋಡಿ ಅವನಿಗೆ ಪರಮಾಶ್ಚರ್ಯ ಆಗೋಗುತ್ತೆ. ಆ ಪರಮಾಶ್ಚರ್ಯದಿಂದ ಅವನೇನ್ ಮಾಡ್ತಾನೆ, ಆ 2 ಮಕ್ಕಳನ್ನ ಕರ್ಕೊಂಡು ಅವನು ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋಗಿ ಈ ನಡೆದ ವಿಷಯವನ್ನ ಹೇಳ್ತಾನೆ, ಮೀನಿನ ಹೊಟ್ಟೆನಲ್ಲಿ ಸಿಕ್ಕಂತ ಮಕ್ಕಳ ಬಗ್ಗೆ. ಆಗ ರಾಜ ಏನ್ ಮಾಡ್ತಾನೆ, ನನಗೆ ಈ ಗಂಡು ಮಗುವನ್ನ ನಾನು ಈ ಆಸ್ಥಾನದಲ್ಲಿ ಸಾಕ್ತೀನಿ, ಈ ಹೆಣ್ಣು ಮಗುವನ್ನ ನೀನು ಸಾಕು ಅಂತ ಹೇಳಿ ಸಾಕಷ್ಟು ಹಣದ ಒಂದು ವ್ಯವಸ್ಥೆಯನ್ನ ಮಾಡಿ ಆ ಮಗುವನ್ನ ಸಾಕಿ ಸಲಹೋದಕ್ಕೆ ಕೊಟ್ಟು ಕಳಿಸ್ಬಿಡ್ತಾನೆ. ರಾಜ ಉಪಚಾರ ಅವರ ಹೆಂಡತಿಯ ಜೊತೆನಲ್ಲಿ ಆ ಗಂಡು ಮಗುವನ್ನ ಚೆನ್ನಾಗಿ ಸಾಕಿ ಸಲಹುತ್ತಿದ್ರೆ, ಇಲ್ಲಿ ಮೀನುಗಾರನಾದಂತ ದಾಸರಾಜ ಅನ್ನೋನು ಆ ಹೆಣ್ಣು ಮಗುವನ್ನ ಸಾಕ್ತಿರ್ತಾನೆ. ಆ ಹೆಣ್ಣು ಮಗು ಮೀನಿನ ಹೊಟ್ಟೆಯಿಂದ ಬಂದದ ಕಾರಣ ಆ ಮಗು ಹತ್ರ ಯಾವಾಗ್ಲೂ ಮೀನಿನ ಒಂದು ಗಂಧ ಬರ್ತಾ ಇರುತ್ತೆ. ಅದಕ್ಕೆ ಅವರಿಗೆ ಮತ್ಸ್ಯಗಂಧಿ ಅಂತ ಹೆಸರು ಬರುತ್ತೆ. ಮತ್ತೆ ಅವರ ಹೆಸರು ಬಂದು ಸತ್ಯವತಿ ಅಂತ ದಾಸರಾಜ ಬಂದು ಅವರಿಗೆ ಹೆಸರನ್ನ ಇಡ್ತಾರೆ. ಅಪೂರ್ವವಾದಂತ ಸೌಂದರ್ಯವತಿ ಆಗಿರ್ತಾಳೆ ಈ ಮತ್ಸ್ಯಗಂಧಿ ಅನ್ನೋಳು. ಈ ಸತ್ಯವತಿ ಕೂಡ ತನ್ನ ತಂದೆಗೆ ಸಹಾಯ ಆಗುವಂತೆ ದೋಣಿಯನ್ನ ನಡೆಸ್ತಾ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಜನರನ್ನ ಒಂದು ತಲುಪಿಸುವಂತ ಕಾರ್ಯವನ್ನ ಮಾಡ್ತಿರ್ತಾಳೆ. ಒಮ್ಮೆ ಹೀಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಖಂಡತೆಯನ್ನ ಹೊಂದಿರುವಂತ ಮಹರ್ಷಿ ಪರಾಶರರು ಯಮುನಾ ನದಿಯನ್ನ ದಾಟುವ ಒಂದು ಸಂದರ್ಭ ಬರುತ್ತೆ. ಈ ಪರಾಶರರಿಗೆ ಅವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ವಿದ್ವತ್ ಇತ್ತಪ್ಪ ಅಂತಂದ್ರೆ, ಜ್ಯೋತಿಷ್ಯ ಶಾಸ್ತ್ರ ಅಷ್ಟೇ ಅಲ್ಲ, ಖಗೋಳ ಕೂಡ ಅವರಿಗೆ ತುಂಬಾನೇ ಗೊತ್ತಿತ್ತು. ಅವರು ಅದ್ರಲ್ಲಿದ್ದಂತ ಜ್ಞಾನವನ್ನ ಅವ್ರು ಏನ್ ಮಾಡ್ತಾ ಇದ್ರು, ಪ್ರತಿನಿತ್ಯ ಅದನ್ನ ಅಭ್ಯಾಸ ಮಾಡ್ತಾ ಇದ್ರು. ಗ್ರಹಗಳ ಚಲನ ವಲನೆಯನ್ನ ತಿಳ್ಕೊಂಡು ಜ್ಯೋತಿಷ್ಯ ಚಕ್ರದಲ್ಲಿ ನೋಡಿ ಈ ಸಮಯದಲ್ಲಿ ನಡೆಯತಕ್ಕಂತಹ ಅದ್ಭುತಗಳನ್ನ, ಮುಂದೆ ಬರುವಂತ ವಿಶೇಷತೆಗಳನ್ನ ಅವರು ಪ್ರತಿದಿನ ಕೂಡ ತಿಳಿದುಕೊಳ್ತಿದ್ರು. ಹಾಗೆ ಯಮುನಾ ನದಿಯ ಒಂದು ದಾಟುವ ಒಂದು ಸಂದರ್ಭದಲ್ಲಿ ಆ ದೋಣಿ ಹತ್ರ ಬಂದು ನಿಂತಾಗ ಅವರು ಅವರ ತಂದೆಯನ್ನ ಕೇಳ್ತಾರೆ, ದಾಸರಾಜನಿಗೆ, ನನಗೆ ಆ ದಡಕ್ಕೆ ನನ್ನನ್ನ ಮುಟ್ಟಿಸು ಅಂತ ಹೇಳಿ. ಅವರು ಹೇಳ್ತಾರೆ, ಇಲ್ಲ, ನನಗೆ ಊಟದ ಸಮಯ ಆಗಿದೆ, ನಾನು ಹೋಗ್ತೀನಿ, ನನ್ನ ಮಗಳು ಸತ್ಯವತಿ ನಿಮಗೆ ಅಲ್ಲಿ ತಲುಪಿಸ್ತಾಳೆ ಅಂತ ಹೇಳಿ ಅವರು ದಾಸರಾಜ ಹೋದಾಗ ಪರಾಶರರು ದೋಣಿಯಲ್ಲಿ ಕೂತ್ಕೊಂಡಾಗ ಅವರು ಕಣ್ಮುಚ್ಕೊಂಡು ಅವಲೋಕನ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಆ ಒಂದು ಸಮಯ ಏನಿದೆ, ಆ ಸಮಯ ಬಂದು ಪುತ್ರೋದಯಕ್ಕೆ ಸಮಯ ಬಂದಿದೆ ಅಂತ ಹೇಳಿ. ಅವರು ತಮ್ಮ ತಪೋವೀರ್ಯವನ್ನ ಹೇಗಂದ್ರೆ ಹಾಗೆ ಬಿಡಕ್ಕಾಗೋದಿಲ್ಲ. ಯಾಕಂತಂದ್ರೆ ಆ ಒಂದು ತಪಸ್ಸಿನ ಶಕ್ತಿಯನ್ನ ಹೊಂದಿದಂತ ವೀರ್ಯವನ್ನ ಧರಿಸುವಂತ ಗರ್ಭ ಅವರಿಗೆ ಬೇಕಿತ್ತು. ಅದೇ ಸಂದರ್ಭದಲ್ಲಿ ಬಹಳ ವರ್ಷಗಳ ನಂತರ ಗ್ರಹ ನಕ್ಷತ್ರಗಳು ಒಳ್ಳೆ ಸ್ಥಾನದಲ್ಲಿ ಸಂಚರಿಸುವುದನ್ನ ನೋಡ್ತಾರೆ. ಆ ಒಂದು ಗೋಚಾರ ಆಗ್ತಾ ಇರುವಾಗ ತಮ್ಮ ತಪೋವೀರ್ಯವನ್ನ ಒಂದು ಗರ್ಭದಲ್ಲಿರಿಸಿ ಕುಂಡಲಿನಿ ಶಕ್ತಿಯ ಒಂದು ವಿದ್ಯೆಗೆ ಜೀವವನ್ನ ತರುವಂತ ಒಬ್ಬ ಮಹಾನ್ ಕವಿಯ ಒಂದು ಅವತಾರ ಆಗಬೇಕು ಅಂತ ಹೇಳಿ ಅವರಲ್ಲಿ ಮನಸ್ಸಿನಲ್ಲಿ ಇಚ್ಛೆ ಆಗತ್ತೆ. ತಕ್ಷಣನೇ ಅವರು ದೋಣಿಯಲ್ಲಿ ಕೂತಿದ್ದಂತ 16 ವರ್ಷದ ಸ್ತ್ರೀ ಆದಂತ ಮತ್ಸ್ಯಗಂಧಿಯನ್ನ ನೋಡ್ತಾರೆ. ಅವರನ್ನ ಕೇಳ್ತಾರೆ, ಮತ್ಸ್ಯಗಂಧಿಯನ್ನ, ನಿನ್ನ ಗರ್ಭದಲ್ಲಿ ನನ್ನ ತಪೋವೀರ್ಯವನ್ನ ನೀನು ಧರಿಸ್ತೀಯಾ ಅಂತ ಕೇಳಿ. ಮೊದಲನೇದಾಗಿ ಅವರು ನಿರಾಕರಿಸಿ ಹೇಳ್ತಾರೆ, ನನಗಿನ್ನ ಮದುವೆ ಆಗಿಲ್ಲ, ಮದುವೆ ಆಗದಲ್ಲೇನೆ ನಾನು ಗರ್ಭ ಧರಿಸಿದ್ರೆ ಹೇಗೆ, ಮತ್ತೆ ನನ್ನ ಕನ್ಯತ್ವಕ್ಕೆ ಕೂಡ ಧಕ್ಕೆ ಆಗತ್ತೆ ಅಂತ ಅವರು ಹೇಳ್ತಾರೆ. ಆಗ ಪರಾಶರರು ಏನ್ ಮಾಡ್ತಾರೆ, ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಅವರು ಹೇಳ್ತಾರೆ, ಅವರು ಸತ್ಯವತಿಗೆ ಹೇಳ್ತಾರೆ ಪರಾಶರರು, ಇದು ವಿಷ್ಣುವಿನ ಮಹಾಸಂಕಲ್ಪ,
ನಿನ್ನ ಗರ್ಭ ಯಾರಿಗೂ ತಿಳಿಯದಂತೆ, ನಿನ್ನ ಕನ್ಯತ್ವಕ್ಕೆ ಯಾವುದೇ ಒಂದು ಧಕ್ಕೆಯಾಗದಂತೆ ಈ ಒಂದು ಗರ್ಭವನ್ನ ನೀನು ಧರಿಸಬಹುದು. ಇದರಿಂದ ನಿನಗೆ ಒಬ್ಬ ಮಹಾನ್ ಕವಿಯಾದಂತ, ಲೋಕಕ್ಕೆ ತುಂಬಾ ಕೊಡುಗೆಯನ್ನ ನೀಡುವಂತ ಮಹಾನ್ ಕವಿಯ ಒಂದು ಜನ್ಮ ಆಗತ್ತೆ ಅಂತ ಹೇಳಿ. ಅದಾದ ನಂತರ ಒಂದು ದ್ವೀಪದಲ್ಲಿ ನಿಲ್ಲಿಸಿ ಅವರಿಬ್ರು ಮೋಹಿಸ್ತಾರೆ. ಮೋಹಿಸಿದ ನಂತರ ದೈವಲೀಲೆ ಅನ್ನೋ ಹಾಗೆ ಪರಾಶರರು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಇನ್ ಮುಂದೆ ನಿನ್ನ ಮೈಯಿಂದ ಬಂದು ಈ ಮತ್ಸ್ಯ ಗಂಧ ಬರೋದಿಲ್ಲ, ಒಂದು ಕಸ್ತೂರಿ ಪರಿಮಳ ನಿನ್ನ ಮೈಯಿಂದ ಒಂದು ಯೋಜನೆಯಷ್ಟು ದೂರ ಹರಡತ್ತೆ, ನೀನಿದ್ದೀಯಾ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಅವ್ರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಆಗಿಂದ ಒಂದು ಯೋಜನೆಗಳಷ್ಟು ದೂರ ಇವರ ಮೈಯಿಂದ ಸುವಾಸನೆ, ಕಸ್ತೂರಿಯ ಒಂದು ಪರಿಮಳ ಹರಡೋದಕ್ಕೆ ಶುರುವಾಗತ್ತೆ. ಹಾಗಾಗಿ ಸತ್ಯವತಿಯನ್ನ ಯೋಜನಗಂಧಿ ಅಂತಾನು ಕರೀತಾರೆ. ಯಾಕಂತಂದ್ರೆ ಒಂದು ಯೋಜನೆಗಳಷ್ಟು ದೂರ ಅವರ ಮೈಯಿಂದ ಸುವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅವರು ಪರಾಶರರ ಜೊತೆಯಲ್ಲಿ ಏಕಾಂತದಲ್ಲಿ ಸಮಯ ಕಳೆದಂತ ನಂತರ ಅದಾದ್ಮೇಲೆ ಏನಾಗತ್ತೆ, ಗರ್ಭ ಧರಿಸಿದ್ಮೇಲೆ ಆ ಮಗು ಹುಟ್ಟತ್ತೆ, ಒಂದು ಗಂಡು ಮಗುವಿನ ಜನನ ಆಗತ್ತೆ. ಆ ಗಂಡು ಮಗು ಬಂದು ಒಂದು 7 ವಯಸ್ಸಿನ ಬಾಲಕನಾಗಿ ಹುಟ್ಟತಾನೆ. ಹುಟ್ಟಾದ್ಮೇಲೆ ಅವರ ತಾಯಿಗೆ ಹೇಳ್ತಾನೆ, ಇನ್ನು ನಾನು ಯಾವಾಗ್ಲೇ ಸ್ಮರಣೆ ಮಾಡ್ಕೊಂಡ್ರು ಕೂಡ ನಾನು ನಿನಗೆ ಬಂದು ಪ್ರತ್ಯಕ್ಷನಾಗಿ ನೀನು ಏನ್ ಕೇಳ್ತೀಯೋ ಅದನ್ನ ಮಾಡ್ಕೊಡ್ತೀನಮ್ಮ ಅಂತ ಹೇಳಿ ಅಲ್ಲಿಂದ ಜ್ಞಾನಾಕಾಂಕ್ಷಿಯಾಗಿ ಹೊರಡ್ತಾರೆ ವ್ಯಾಸರು. ವೇದವ್ಯಾಸರು ಅಲ್ಲಿಂದ ಹೊರಟು ಅಗಸ್ತ್ಯರನ್ನ ಭೇಟಿ ಮಾಡ್ತಾರೆ. ತದನಂತರ ವೃದ್ಧರಾಗಿರ್ತಕ್ಕಂಥ ಪರಾಶರರು ಅವರ ತಂದೆ ಅಂತಾನೆ ಅವರಿಗೆ ಗೊತ್ತಿರೋದಿಲ್ಲ. ಅವರನ್ನ ಭೇಟಿ ಮಾಡಿ ಅವರಲ್ಲಿ ತಮ್ಮ ಒಂದು ಜ್ಞಾನದ ಆಕಾಂಕ್ಷೆ ಏನಿದೆ ಅದನ್ನ ವ್ಯಕ್ತಪಡಿಸ್ತಾರೆ. ಅವರಿಗೆ ಗೊತ್ತಾಗತ್ತೆ ಪರಾಶರರು ತುಂಬಾ ಜ್ಞಾನಿಗಳು, ಅವರಿಗೆ ಗೊತ್ತಾಗತ್ತೆ ಇವರೇ ವ್ಯಾಸರು ಅಂತ ಹೇಳಿ. ಅದಕ್ಕೆ ಅವರು ಹೇಗೆ ಸತ್ಯವತಿಯ ಮೇಲೆ ಒಂದು ಮಂತ್ರದ ಒಂದು ಪ್ರಯೋಗವನ್ನ ಮಾಡಿ ಅವರಿಗೆ ಈ ಒಂದು ತಪೋವೀರ್ಯವನ್ನ ಧರಿಸ್ಲಿಕ್ಕೆ ಅವರಿಗೆ ಹೇಗೆ ಪ್ರೇರಣೆ ಮಾಡಿದ್ರೋ ಅದೇ ರೀತಿಯಲ್ಲಿ ಒಂದು ಗುಪ್ತ ಮುದ್ರೆಯಲ್ಲಿ ಮಂಜಿನ ಪರದೆಯನ್ನ ಮಾಡಿ ಆ ಕಾಡಿನಲ್ಲಿದ್ದಂತ ಎಲ್ಲಾ ಜೀವರಾಶಿಗಳು ಅಲ್ಲಿಂದ ಹೊರಟು ಹೋಗಿ ತತ್ಕ್ಷಣ ಎಲ್ಲಾ ಕಡೆ ನಿಶಬ್ದ ಆವರಿಸಿ ಆ ಒಂದು ಜಾಗದಲ್ಲಿ ಒಂದು ತಾಪಮಾನವನ್ನ ಕೂಡ ಕುಸಿದ ಹಾಗೆ ಮಾಡಿದಂತ ಶಕ್ತಿ ಪರಾಶರರಿಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಇವರಿಗೆ ಒಂದು ಕಿವಿಯಲ್ಲಿ ವಿದ್ಯೆಯನ್ನ ನೀಡ್ತಾರೆ. ಆ ವಿದ್ಯೆನೇ ದೇವಿಯ ಒಂದು ಸಾಧನೆ ಮಾಡು ಅಂತ ಹೇಳಿ. ಎಲ್ಲರೂ ಬಂದು ನಮಗೆ ಈಗ ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂಥದ್ದು ಕುಂಡಲಿನಿ ಶಕ್ತಿ. ತುಂಬಾ ಸುಮಾರು ವರ್ಷಗಳ ಹಿಂದೆ ಎಲ್ಲ ನಮಗೆ ಇದ್ರ ಬಗ್ಗೆ ಗ್ರಂಥಗಳನ್ನ ಓದಿದ್ರೆ, ಪುಸ್ತಕಗಳನ್ನ ಓದಿದ್ರೆ, ಯಾವುದೋ ಮಠದಲ್ಲಿ ಪ್ರವಚನಗಳು ಕೇಳಿದ್ರೆ ತಿಳಿತಾ ಇದ್ದಂಥದ್ದು ಈಗ ಎಲ್ಲಾ ಕಡೆ ನಮಗೆ ದೊರೆತಿದೆ. ಇದು ಹೀಗೆ ದೊರೆಯೋದಕ್ಕೆ ಮುಖ್ಯ ಕಾರಣರಾಗಿರುವಂತವ್ರೆ ವ್ಯಾಸರು ಮತ್ತೆ ಅವರ ತಂದೆಯಾದಂತ ಪರಾಶರರು. ಅವರ ಒಂದು ಪಾದ ಕಮಲಗಳಿಗೆ ನನ್ನ ಹೃತ್ಪೂರ್ವಕವಾದಂತ ನಮಸ್ಕಾರಗಳನ್ನ ನಾನಿಲ್ಲಿ ಸಲ್ಲಿಸ್ತೀನಿ. ಅಷ್ಟೇ ಅಲ್ಲ, ಅವರು ಕುಂಡಲಿನಿ ಶಕ್ತಿ, ಒಂದು ದೇವಿಯ ಸಾಧನೆಯನ್ನ ಮಾಡಿ ಕುಂಡಲಿನಿ ಶಕ್ತಿಯಿಂದ ಮಾನವ ಹೇಗೆ ದೈವದ ಜೊತೆನಲ್ಲಿ ಕನೆಕ್ಟ್ ಆಗಬಹುದು ಅನ್ನೋ ಒಂದು ವಿದ್ಯೆಯನ್ನ ಪ್ರಪಂಚಕ್ಕೆ ಪಸರಿಸಬೇಕು ಅನ್ನೋ ಒಂದು ದೀಕ್ಷೆಯನ್ನ ತಮ್ಮ ಮಗನಿಗೆ ಪರಾಶರರು ಕೊಡ್ತಾರೆ. ಅದಾದ ನಂತರ ವೇದವ್ಯಾಸರ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ವೇದಗಳನ್ನ ಬ್ರಹ್ಮನ ಆಜ್ಞೆಯ ಮೇರೆಗೆ 4 ವೇದಗಳನ್ನ ವಿಭಜನೆಗಳನ್ನ ಮಾಡಿ, ವೇದಗಳನ್ನ 4 ಭಾಗಗಳನ್ನಾಗಿ ಮಾಡಿ ಕ್ರೋಢೀಕರಿಸಿಕೊಟ್ಟಂತ ಮಹಾನುಭಾವರು ವೇದವ್ಯಾಸರು. ಅಷ್ಟೇ ಅಲ್ಲ, ನಮಗೆ 18 ಪುರಾಣಗಳು ಏನಿವೆ, ನಮ್ಮ ಧರ್ಮದಲ್ಲಿರುವಂತ ಶ್ರೇಷ್ಠವಾದಂತ 18 ಪುರಾಣಗಳನ್ನ ರಚಿಸಿದ ಒಂದು ಹೆಗ್ಗಳಿಕೆ ಕೂಡ ನಮ್ಮ ವೇದವ್ಯಾಸರು. ಆ 18 ಪುರಾಣಗಳು ನಾವು ನಮ್ಮ ಜನ್ಮದಲ್ಲಿ ಓದ್ಲಿಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟು ನಾವದರ ಒಂದು ಹೆಸರುಗಳನ್ನಾದ್ರೂ ತಿಳ್ಕೊಂಡು ಪುನೀತರಾಗೋಣ. ಅದರಲ್ಲಿ ಎಷ್ಟು ಶ್ಲೋಕಗಳಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೇದವ್ಯಾಸರು ರಚಿಸಿದಂತ 18 ಮಹಾಪುರಾಣಗಳು ಯಾವುದಪ್ಪ ಅಂತಂದ್ರೆ, ಮತ್ಸ್ಯ ಪುರಾಣ,
ಮಾರ್ಕಾಂಡೇಯ ಪುರಾಣ, ಭವಿಷ್ಯ ಪುರಾಣ, ಭಾಗವತ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಾಹ್ಮ ಪುರಾಣ, ವಾಮನ, ವರಾಹ, ವಿಷ್ಣು, ವಾಯು, ಅಗ್ನಿ ಪುರಾಣ, ನಾರದ, ಪದ್ಮ, ಲಿಂಗ, ಗರುಡ ಪುರಾಣ, ಕೂರ್ಮ ಹಾಗೆ ಸ್ಕಂದ ಪುರಾಣಗಳು. ಇಂಥ ಮಹಾಪುರಾಣಗಳನ್ನ ರಚಿಸಿದಂತ ವೇದವ್ಯಾಸರ ಪೂರ್ಣ ಹೆಸರು ಬಂದು ಕೃಷ್ಣ ದ್ವೈಪಾಯನ ಅಂತ ಹೇಳಿ. ಶ್ಯಾಮಲ ವರ್ಣದವರಾಗಿದ್ರಿಂದ ಅವರಿಗೆ ಕೃಷ್ಣ ಅಂತ ಹೆಸರು ಬಂದಿದೆ. 2 ದ್ವೀಪಗಳ ಮಧ್ಯೆ ಅವರ ಜನನವಾದದ್ರಿಂದ ದ್ವೈಪಾಯನ ಅಂತಾನು ಕೂಡ ಅವರು ಕರೆಸ್ಕೊಳ್ತಾರೆ. ವೇದಗಳ ಪ್ರಕಾಂಡ ವಿದ್ವಾಂಸರುಗಳಿಂದ ವೇದಗಳ ವಿಭಜನೆ ಅವರು ಮಾಡಿದ್ದರಿಂದಾಗಿ ಅವರಿಗೆ ವೇದವ್ಯಾಸ ಅಂತನೂ ಕೂಡ ಹೆಸರು ಬಂದಿದೆ. ಏನೇ ಆಗಿರಬಹುದು, ಮನುಷ್ಯನಾಗಿ ಜನ್ಮ ಪಡೆದ್ರೂ ಕೂಡ ಚಿರಂಜೀವಿಯಾಗಿ ವರವನ್ನ ಪಡೆದುಕೊಂಡು ಇದುವರೆಗೆ ಕಲಿಯುಗದ ಅಂತ್ಯದವರೆಗೆ ಅವರು ನಮ್ಮೊಂದಿಗೆ ಇದ್ದು ಇವರು ಕೊಟ್ಟಿರುವಂತ ಕೊಡುಗೆ ಭೂಮಂಡಲಕ್ಕೆ ನಿಜವಾಗ್ಲೂ ವರ ಅಂತಾನೆ ಹೇಳ್ಬೋದು. ಇಂತಹ ಮಹಾಮಹಿಮರ ಒಂದು ರೋಚಕವಾದಂತ ಕಥೆಯನ್ನ ನೀವೆಲ್ಲರೂ ಕೇಳಿ ಪುನೀತರಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇನ್ನು ಹೆಚ್ಚಿನ ಕಥೆಗಳಿಗೆ ನಿಮಗೆ ಬೇರೆ ಯಾವ್ದಾದ್ರೂ ಕಥೆಗಳು ನಿಮಗೆ ಕೇಳಬೇಕು ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಬಹುದು. ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರಯ ನಿರ್ಣಯ ಮೇಲಿರ್ಲಿ. ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನೀವು ಗುರು ಪೌರ್ಣಮಿ ದಿವಸ ಇನ್ನ ಏನಾದ್ರೂ ಹೆಚ್ಚಾಗಿ ನಾನು ಮಾಡ್ಬೇಕು ಅಂತ ಅನ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಈ ವರ್ಷ ಗುರುವಾರನೇ ಬಂದಿರೋದ್ರಿಂದ ಗುರುವಾರ ಪ್ಲಸ್ ಗುರು ಪೌರ್ಣಮಿ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದ ಒಂದು ಮಹತ್ವ ಜಾಸ್ತಿ ಇರುತ್ತೆ. ಪೌರ್ಣಮಿ ಆಗಿರೋದ್ರಿಂದ ಚಂದ್ರನ ಅನುಗ್ರಹನೂ ಕೂಡ ಚೆನ್ನಾಗಿರುತ್ತೆ. ಚಂದ್ರಮ ಮನಸೋ ಜಾತಃ ಅಂತ ಹೇಳ್ತೀವಿ. ಸೊ ಹಾಗಾಗಿ ಗುರುವಿನ ಒಂದು ಅನುಗ್ರಹದಿಂದ ಮತ್ತೆ ಚಂದ್ರನ ಒಂದು ಬೆಂಬಲದಿಂದ ನಮ್ಮ ಮನಸ್ಸು ಬುದ್ಧಿ ಎರಡೂನು ಒಳ್ಳೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕಾಗಿ ನೀವು ತಾಯಿ ಅಂತ ಭಾವಿಸಿರೋ ಅಂತ ಯಾವುದೇ ಒಬ್ಬ ಹಿರಿಯ ಜೀವಿ ಆಗಿರಬಹುದು ಅಥವಾ ನಿಮ್ಮ ಸ್ವಂತ ತಾಯಿಗೆ ಬೆಳಗ್ಗೆ ಸ್ನಾನ ನಂತರ ನಮಸ್ಕಾರ ಮಾಡಿ ಏನಾದ್ರೂ ಅವರಿಗೆ ಇಷ್ಟವಾದಂತ ವಸ್ತು ತಿನಿಸು ಅಥವಾ ಒಳ್ಳೆಯ ಮಾತುಗಳನ್ನ ಆಡಿ ಅವರನ್ನ ಸಂತೋಷವಾಗಿಟ್ಕೊಳ್ಳಿ, ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಆಮೇಲೆ ನಿಮಗೆ ಗುರುಗಳಿರ್ತಾರಲ್ಲ, ನಿಮಗೆ ಎಜುಕೇಶನ್ ಕೊಟ್ಟಿರಬಹುದು, ಬೇರೆ ಜ್ಞಾನವನ್ನ ಅವರು ನಿಮಗೆ ಕೊಟ್ಟಿರಬಹುದು. ಅಂತ ಗುರುಗಳಿಗೆ ಮತ್ತೆ ವೇದಾಭ್ಯಾಸ ವಿದ್ಯಾಭ್ಯಾಸ ಹೇಳ್ಕೊಟ್ಟಂತ ಗುರುಗಳಿಗೆ ಒಳ್ಳೆಯ ಹಿತನುಡಿಗಳನ್ನ ಮತ್ತೆ ಒಳ್ಳೆಯ ನಡತೆಯನ್ನ ಹೇಳ್ಕೊಟ್ಟಂತ ಗುರುಗಳು, ನಿಮ್ಗೆ ಗುರು ಸಮಾನರು ಯಾರೇ ಇರಬಹುದು, ಅವರಿಗೆ ಅವತ್ತಿನ ದಿವಸ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಒಳ್ಳೆ ಉಡುಗೊರೆಯನ್ನ ಕೊಡೋದು ಅಥವಾ ನೀವು ಪೂಜೆಗಳನ್ನ ಮಾಡೋದು ಅಥವಾ ಯಾವುದೇ ರೀತಿಯಲ್ಲಾದ್ರೂ ನಿಮ್ಗೆ ಆಗೋ ಅಂತ ಒಂದು ಸೇವೆಯನ್ನ ಗುರುಗಳಿಗೆ ಖಂಡಿತವಾಗ್ಲೂ ಗುರು ಪೌರ್ಣಮಿ ದಿವಸ ನೀವು ಸಲ್ಲಿಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನೀವು ರಾಘವೇಂದ್ರ ಸ್ವಾಮಿಗಳಾಗಿರ್ಬಹುದು, ರಮಣ ಮಹರ್ಷಿಗಳಾಗಿರ್ಬಹುದು, ನೀಮ್ ಕರೋಲಿ ಬಾಬಾ ಆಗಿರ್ಬಹುದು, ಯಾವುದೇ ಒಬ್ಬ ಗುರುವನ್ನ ನೀವು ಗುರುವಂತ ಭಾವಿಸಿದ್ರೆ ಅವರೊಟ್ಟಿಗೆ ಅಟ್ಲೀಸ್ಟ್ ಒಂದು 16 ನಿಮಿಷಗಳ ಕಾಲ ಮೌನದಲ್ಲಿದ್ದು ನಿಮ್ಗೆ ಒಂದು ಕನೆಕ್ಟ್ ಆಗಕ್ಕೆ ಟ್ರೈ ಮಾಡಿ. ಮೌನದಲ್ಲಿ ಅವರನ್ನ ಧ್ಯಾನಿಸಿ. ನೀವು ಜಪಾನೇ ಮಾಡ್ಬೇಕು ಅಂತ ಹೇಳಲ್ಲ, ಕಣ್ಮುಚ್ಕೊಂಡು ಅವ್ರ ಹತ್ರ ನೀವು ಮನಸ್ ಬಿಚ್ಚಿ 2 ಮಾತುಗಳನ್ನ ಹಾಡಿ ನಿಮ್ಮ ಒಂದು ಥ್ಯಾಂಕ್ಫುಲ್ನೆಸ್ ನ ನಿಮ್ಮ ಗುರು ಚರಣಗಳನ್ನ ನೆನಪಿಸ್ಕೊಂಡು ಅವರಿಗೆ ಸಲ್ಲಿಸ್ತೀರಾ ಅಂತ ಭಾವಿಸಿದೀನಿ. ಶುಭವಾಗ್ಲಿ ಎಲ್ಲರಿಗೂ.